ನನ್ನ ಜೀವನದಲ್ಲೂ ಕೂಡ ಭಾಳಷ್ಟು ಸನ್ಮಾನಗಳನ್ನು ಸ್ವೀಕರಿಸಿದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಿಲ್ಲ, ಏನೋ ನಿಮ್ಮನ್ನು ಮೆಚ್ಚಿಸೋದಕ್ಕೆ ಹೇಳೋದಲ್ಲ, ನಿಜವಾಗ್ಲೂ ಹೇಳ್ತೀನಿ, ಕಣ್ಣಲ್ಲಿ ನೀರು ಬರೋಷ್ಟು ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲ ಸನ್ಮಾನ ಇವತ್ತು ನೋಡಿ. ಬೆಂಗಳೂರಿನಲ್ಲಿ ಸನ್ಮಾನ ಮಾಡೋದಂದರೆ ಯಾವುದೋ ದೊಡ್ಡ ಹೋಟ್ಲಲ್ಲಿ ಕರೆದು ಎಲ್ಲ ರಾಜಪ್ಪ ಹೇಳ್ದಂಗೆ ಎಲ್ಲ ಉಳ್ಳವರು ಕರೆದು ಸನ್ಮಾನ ಮಾಡೋದು, ಸೆಂಡ್ ಆಫ್ ಕೊಡೋದು ಅದೆಲ್ಲ ಉಂಟು. ಆದರೆ ಈ ನಮ್ಮ ಊರು ಏನಿದೆ, ಊರು ಸುತ್ತಮುತ್ತಲು ನಮ್ಮೂರು ಸೆಂಟ್ರ್ ಆದರೆ ಕೋಲ್ಗಂಡಹಳ್ಳಿ, ಆ ಕಡೆ ಕಲ್ಲಂಡೂರು, ಈ ಕಡೆ ನಿರ್ನಹಳ್ಳಿ, ಮುದುವತ್ತಿ, ಪಾರ್ಶ್ವನಹಳ್ಳಿ, ಈ ಕಡೆ ಸಂಗನಹಳ್ಳಿ. ನಮ್ಮ ಊರು ಸುತ್ತಮುತ್ತಲು ಎಷ್ಟು ಒಂದು 5-6 ಹಳ್ಳಿ ಇದೆ. 5-6 ಹಳ್ಳಿನವರು ಪ್ರತಿಯೊಬ್ಬರು ಗ್ರಾಮಸ್ಥರು ಇಲ್ಲಿದ್ದಾರೆ. ನೀವೆಲ್ಲರೂ ನನ್ನನ್ನು ಕರೆದು ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡಿ ಆ ವೇದಿಕೆ ಮುಖಾಂತರ ನನಗೆ ಇವತ್ತು ಭಾಳಷ್ಟು ಪ್ರೀತಿ ಅಭಿಮಾನನ ತೋರಿದ್ರಿ. ಇದು ಯಾಕೆ ಈ ಕಾರ್ಯಕ್ರಮ ವಿಭಿನ್ನ ಅಂದರೆ ಬೇರೆ ಎಲ್ಲ ಸನ್ಮಾನಗಳಿಗಿಂತ ಅಂದರೆ, ಮನುಷ್ಯ ಎಲ್ಲೋ ಹುಟ್ಟುತ್ತಾನೆ, ಎಲ್ಲೋ ಬೆಳೀತಾನೆ, ಎಲ್ಲೋ ಹೋಗಿ ಜೀವನನ ರೂಪಿಸ್ಕೊಳ್ತಾನೆ, ಅವನ ಜೀವನದ ಒಂದು ತುಂಗಕ್ಕೆ, ಒಂದು ಮೇಲಿನ ಅಂತಸ್ತಕ್ಕೆ ಹೋಗ್ತಾನೆ. ರಾಜಪ್ಪ ಹೇಳ್ದಂಗೆ ಗಾಳಿಪಟ ಎಷ್ಟೇ ಮೇಲಕ್ಕೆ ಹೋದರೂ ಕೂಡ ಆ ಗಾಳಿಪಟ ಮೇಲಕ್ಕೆ ಹೋಗೋದಕ್ಕೆ ಕಾರಣ ಆದಂಥ ದಾರಾನ ಮರಿಬಾರ್ದು. ದಾರ ಏನಿದೆ ಆ ದಾರನ ಮರಿಬಾರ್ದು. ದಾರನ ಮರೆತರೆ ಏನಾಗುತ್ತೆ, ಆ ಗಾಳಿಪಟ ಅದು ಎಲ್ಲಿ ಹೋಗುತ್ತೋ ಅದರ ದಾರಿ ಅದರ ಹಿಡಿತದಲ್ಲಿ ಇರೋದಿಲ್ಲ. ಅದು ಹಾರೋದನ್ನು ನಿಲ್ಲಿಸಿ ವಾಪಸ್ಸು ಅದು ಎಲ್ಲಿ ಬೀಳುತ್ತೋ ಅದಕ್ಕೂ ಗೊತ್ತಿಲ್ಲ. ಸಮುದ್ರಕ್ಕೆ ಬೀಳುತ್ತೋ, ನದಿಗೆ ಬೀಳುತ್ತೋ, ಚರಂಡಿ ಬೀಳುತ್ತೋ, ಯಾವ ಹಳ್ಳಕ್ಕೆ ಬೀಳುತ್ತೋ ಅದಕ್ಕೂ ಗೊತ್ತಿರೋದಿಲ್ಲ. ಆದರೆ ಯಾವ ದಾರ ಮೇಲೆ ಹೋಗೋದಕ್ಕೆ ಕಾರಣ ಇರುತ್ತೆ, ಆ ದಾರನ ನೆನಪಿಟ್ಕೊಂಡ್ರೆ ಎಲ್ಲಿಂದ ಹಾರುತ್ತೋ ಅದು ಅಲ್ಲಿಗೆ ಸೇಫ್ ಆಗಿ ಬಂದು ಅದು ಎಲ್ಲಿ ಕೈ ಸೇರಬೇಕೋ ಅಲ್ಲಿ ಸೇರುತ್ತೆ. ಅದು ಪ್ರತಿಯೊಬ್ಬ ಮನುಷ್ಯನ ನೆನಪಿಟ್ಕೊಳ್ಬೇಕಾಗಿರುವಂಥ ಒಂದು ಕಟು ಸತ್ಯ. ಅಂದರೆ ನಾನು ಬೆಳೆದು ಬಂದ ದಾರಿಯನ್ನಾಗಲಿ, ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದವರನ್ನಾಗಲಿ ನಾವು ಮರಿಬಾರ್ದು. ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ಇಲ್ಲೊಬ್ಬರು ಕೂತಿದ್ದಾರೆ, ಅವ್ರ ಹೆಸರು ಹೇಳಿದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಚೋಳಘಟ್ಟ ಗೋಪಾಲಣ್ಣ ಅಂತ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಗೋಪಾಲಣ್ಣ ಮರ್ತಿರ್ಬೇಕು. ನಮ್ಮ ಚಿಕ್ಕಪ್ಪ ಹೆಡ್ ಮಾಸ್ಟ್ರು, ಅವ್ರನ್ನ ಮರೀತಾ ಇದ್ರೆ ದೇವ್ರು ಇವತ್ತು ನಮ್ಗೆ ಒಳ್ಳೇದು ಮಾಡಿದೆ. ಗೋಪಣ್ಣ ಅಂತ ಹೆಡ್ ಮಾಸ್ಟ್ರು ಇಲ್ಲೇ ನಿರ್ನಹಳ್ಳಿಯಲ್ಲಿದ್ದರು, ಬೆಗ್ಲಿ ಹೊಸಹಳ್ಳಿಯಲ್ಲಿದ್ದರು. ಇವತ್ತು ದೇವರು ಎಲ್ಲ ಕೊಟ್ಟಿರ್ಬೋದು ನಮಗೆ. ಆದರೆ ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸೈಕಲ್ ಹಾಕಿ ಗೋಪಾಲಣ್ಣ ಹತ್ರ ಕಳಿಸೋರು ನಮ್ಮ ಚಿಕ್ಕಪ್ಪ. ಅಂದರೆ ಏನೋ ಕಷ್ಟಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ ಅಂತ. ಆ ರೀತಿ ಆ ಗೋಪಾಲಣ್ಣನ ಕಂಡ್ರೆ ಇವಾಗಲೂ ಎಲ್ಲೋ ಒಂದು ಕಡೆ ಭಾಳ ಒಂಥರ ಪ್ರೀತಿ. ಅವರು ಆ ಕಷ್ಟದ ದಿನಗಳು ನಮ್ಮ ಚಿಕ್ಕಪ್ಪನಿಗೆ ಸಹಾಯ ಮಾಡೋರು, ಗೋಪಣ್ಣನಿಗೆ. ಸೊ ಯಾಕೆ ಇದು ಹೇಳಿದೆ ಅಂದರೆ, ಆ ಕಷ್ಟ ದಿನಗಳನ್ನ ಮರೆತು ನಾವು ಈಗ ಏನೋ ನಮಗೆ ಜೀವನ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ಭಾಳ ದೊಡ್ಡ ಅಧಿಕಾರಿಯಾಗಿದ್ದೀವಿ ಅಂತ ನಾವು ತಲೆ ಬೀಸಿದ್ರೆ ಆ ದೇವರು ಕೂಡ ಅದನ್ನು ಮೆಚ್ಚೋದಿಲ್ಲ. ಆ ರೀತಿ ಇಲ್ಲಿ ಕೂತಿರೋ ಒಬ್ಬೊಬ್ಬರನ್ನು ನಾನು ನೆನೆಸ್ಕೊಳ್ಬೋದು. ನಮ್ಮ ಚೋಳಘಟ್ಟ ಕಾರ್ಪೆಂಟರ್ ಕೂತಿದ್ದಾರೆ. ಅವ್ರಿಗೆ ಗೊತ್ತು, ಮನೆ ಕಟ್ಟಬೇಕಾದ್ರೆ ನಮ್ಮ ಚಿಕ್ಕಪ್ಪ ನಾವೆಲ್ಲ ಎಷ್ಟು ಅವ್ರನ್ನ ಒಂದು ಸಣ್ಣ ಕಿಟಕಿ ಬಾಗಿಲಲ್ಲಿ ಅವರೇ ಮಾಡಿದ್ದು. ಅವಾಗ ನಮ್ಮ ಚೋಳಗಡದು ಕಾರ್ಪೆಂಟ್ರ್ ಮುಂದಾಗುತ್ತೆ. ಸೊ ಇದೆಲ್ಲ ನೆನೆಸ್ತಾ ಹೋಗ್ತಾ ಇದ್ರೆ ಈ ಕಷ್ಟದ ದಿನಗಳು ನಮ್ಮ ಶತ್ರುಘ್ನ ಕೂತಿದ್ದಾನಲ್ಲ, ಆಲೂಗಡ್ಡೆ ನೀರು ಕಟ್ಟಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಆ ಕಡೆಯಿಂದ ತೊಂದರೆ, ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ದೀನಿ. ಶತ್ರುಘ್ನ ಇಲ್ಲೇ ಕೂತಿದ್ದಾನೆ ಅಲ್ವೇನ. ಸೊ ಈಗ ತಿಪ್ಪಣ್ಣು ವೀಕ್ ಆಗಿ ನೋಡಿದ್ರೆ ನನ್ನ ಕ್ಲಾಸ್ಮೇಟು, ಆ ತಿಪ್ಪಣ್ಣನ ಗುರ್ತೆ ಹಿಡಿಯೋಕ್ಕಾಗಲ್ಲ. ಅಲ್ಲೇ ಕೂತಿದ್ದ ನಾನು ತಿಪ್ಪಣ್ಣ. ನಿಂತ್ಕೊಳ್ಳೋ ತಿಪ್ಪಣ್ಣ. ಸೊ ಇದೆಲ್ಲ ಅಲ್ಲಿ ನಾನು ಹೇಳಿದ್ನಲ್ಲ, ಬೆಂಗಳೂರಲ್ಲೇ ಸೂಟು ಬುಟ್ಟು ಹಾಕೊಂಡು ನಮಗೆ ಸನ್ಮಾನ ಮಾಡ್ಬೋದು. ಚಿಕ್ಕದೊಂದು ಮಗು ಬಂತೆ ಆಗಲೇ, ಹೆಣ್ಮಗಳಾಗಲೇ ಮಗು ಅಲ್ಲೇ ಕೂತಿದೆ. ಆ ವಯಸ್ಸಲ್ಲಿ ನಮಗೆ BSc ಅಂದ್ರೆ ಗೊತ್ತಿಲ್ಲ, MSc ಅಂದ್ರೆ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ನಮಗೆ SSLC ಸರಿಯಾಗಿ ಗೊತ್ತಿರಲಿಲ್ಲ. ಆದರೆ ಚಿಕ್ಕ ಮಗು ಏನಾಗಬೇಕಮ್ಮ ಅಂದ್ರೆ IAS ಆಗಬೇಕು ಅಂತ. ಸೊ ಅದಕ್ಕೆ ಯಾರನ್ನು ನೋಡಿ ನಿಮಗೆ ಇದೆಲ್ಲ ಬಂತು ಅಂದರೆ ಇಲ್ಲ ಹೇಳ್ತಾ ಇದ್ರು, ಇಲ್ಲ ಸರ್ ನಿಮ್ಮನ್ನು ನೋಡಿ ಎಲ್ಲ ಮೋಟಿವೇಟ್ ಆಗಿದೆ. ಅಂದರೆ ಅಷ್ಟು ಚಿಕ್ಕ ಮಕ್ಕಳಿಗೆ, ಅಷ್ಟು ಆ ಥರ ಒಂದು ಯುವಕರಿಗೆ ಒಂದು ಮೋಟಿವೇಶನ್ ಆಗೋ ರೀತಿ ನಮ್ಮ ಒಂದು
ಆಗಿದೆ ಅಂದರೆ ಭಾಳ ಒಂಥರ ಸಂತೋಷ ಆಗುತ್ತೆ. ಆ ಮಗು ಬೆಳೆದಾದ್ಮೇಲೆ SSLC ಡಿಗ್ರಿ ಆದಮೇಲೆ ಬುದ್ಧಿ ಬಂದಮೇಲೆ ಕಷ್ಟಪಟ್ಟು ಓದ್ಬೋದು, ಏನೋ ಆಗ್ಬೋದು. ಸೊ ಆ ರೀತಿ ಹೇಳ್ತಾ ಹೋದರೆ ಇಲ್ಲಿ ಭಾಳಷ್ಟು ಜನ ಇನ್ನೆಲ್ಲದು ಇಂಪಾರ್ಟೆಂಟ್, ಇಲ್ಲಿ ಮುನ್ಕೃಷ್ಣ ಬೇರೆ ಕೂತಿದ್ದಾರೆ ಇಲ್ಲಿ ಪಾರ್ಶನಹಳ್ಳಿಲ್ವೇ. ಸೊ ನಾನು ಇಲ್ಲಿ SP ಇರಬೇಕಾದ್ರೆ ಕೋಲಾರ ಜಿಲ್ಲೆಗೆ SP ಇದ್ದೆ. ಅವಾಗ ಮುನ್ಕೃಷ್ಣ ಪ್ರೆಸಿಡೆಂಟ್ ಏನು ವೈಸ್ ಪ್ರೆಸಿಡೆಂಟ್ ಏನು ಮಾಜಿ. ಸೊ ಹಿಂಗೆ ಯಾವುದೋ ಒಂದು ಫಂಕ್ಷನಲ್ಲಿ ಮುನ್ಕೃಷ್ಣ ನಾನು ಇಬ್ಬರು ಚೀಫ್ ಗೆಸ್ಟ್ಗಳು ಒಕ್ಕಲೇ ಇದ್ರ ಪಾರ್ಶನಹಳ್ಳಿ ಸ್ಕೂಲಲ್ಲಿ ಇರಬೇಕು. ಸೊ ಎಷ್ಟು ಸಂತೋಷ ಅನಿಸುತ್ತೆ. IPS ಮಾಡ್ಕೊಂಡು ಜಿಲ್ಲೆ SP, ಪಕ್ಕದಲ್ಲಿ ನನ್ನ ಕ್ಲಾಸ್ಮೇಟ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಎಷ್ಟು ಆ ಥರದಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ. ಈ ಥರ ಅವಕಾಶ ಎಷ್ಟು ಒಂದು ಲಕ್ಷದಲ್ಲಿ ಒಬ್ರಿಗೂ ಸಿಗಲ್ಲ. ಎಷ್ಟೋ ಜನ IPS ಆಗಿರ್ಬೋದು, ಅವ್ರ ಸ್ಟೇಟಲ್ಲಿ ಅವರು ರಾಜ್ಯದಲ್ಲಿ ಇರಲ್ಲ, ರಾಜ್ಯದಲ್ಲಿದ್ದರೂ ಅವ್ರ ಜಿಲ್ಲೆಯಲ್ಲಿರಲ್ಲ. ಸೊ ಹಾಗಾಗಿ ಪ್ರತಿಯೊಂದೂ ನಮ್ಮ ಬಾಲ್ಯಕ್ಕೆ ಅದನ್ನು ರಿಲೇಟ್ ಮಾಡ್ಕೊಳ್ಬೋದು. ಇನ್ನೊಬ್ಬರು ನಮ್ಮ ಇಲ್ಲಿ ಪುರುಷೋತ್ತಮಪ್ಪನ ಮಗ ಒಬ್ಬ ಇದ್ರು, ಮುಸ್ಲಿಂ, ಬೆಂಗಳೂರಲ್ಲೆಲ್ಲ ಸೆಟ್ಲ್ ಆಗಿರ್ಬೇಕು, ಅಶ್ವತ್ನ. ಹಾಂ. ಸೊ ಅವಾಗ ಅವನು 4ನೇ ಕ್ಲಾಸಲ್ಲಿ ಓದೋವಾಗ ಬರ್ತಾ ಬ್ಯಾಗಲ್ಲಿ 5-6 ಬೋಂಡ ಸುತ್ಕೊಂಡ್ಬಂದ್ಬಿಡೋನು. ಸೊ ಕ್ಲಾಸಲ್ಲಿ ಅದನ್ನು ಓಪನ್ ಮಾಡಿ ತಿನ್ನಕ್ಕೆ ಶುರು ಮಾಡಿದಾಗ ಬೆಗಿ ಕೆಂಪಣ್ಣ ಮೇಷ್ಟ್ರು ಇತ್ತೀಚೆಗೆ ತೀರ್ಕೊಂಡ್ರು. ಅವ್ರು ಆ ಕಡೆ ಈ ಕಡೆ ನೋಡ್ರಿ ಎಲ್ಲಿಂದ ಬೋಂಡಾ ಸ್ಮೆಲ್ ಬರ್ತಾ ಇದೆ ಅಂತ ತಲೆ ಬಗ್ಗಿಸ್ಕೊಂಡು ಟೇಬಲ್ ಪಕ್ಕದಲ್ಲಿ. ಇದೆಲ್ಲ ಯಾಕೆ ಅಂದರೆ ಇದನ್ನೆಲ್ಲ ನೆನೆಸ್ಕೊಳಕ್ಕೆ ಭಾಳ ಖುಷಿ ಆಗುತ್ತೆ. ಮುದುವತ್ತಿ ಅಂದರೆ ಭಾಳ ಪ್ರೀತಿ. ಯಾಕೆ ಅಂದರೆ ಇದಕ್ಕೆ. ಇದಾದ್ಮೇಲೆ ಪಾರ್ಶ್ವನಹಳ್ಳಿಗೆ 7, 9, 10 8ನೇ ಕ್ಲಾಸು, 9ನೇ ಕ್ಲಾಸ್, 10ನೇ ಕ್ಲಾಸ್ ಅಲ್ವಾ. ಸೊ ಬಸ್ಸಸ್ ಕಮ್ಮಿ. ಅವಾಗ ಪಾರ್ಶ್ವನಹಳ್ಳಿಯಿಂದ ನಮ್ಮೂರಿಗೆ ನಡ್ಕೊಂಬರ್ಬೇಕು. ಪಾರ್ಶ್ವನಹಳ್ಳಿ ಕ್ರಾಸ್ ಬಸ್ ಬರೋದು ಲೇಟು, ಕಾದು ಸಾಕಾಗಿ ನಡ್ಕೊಂಡು ಹೋಗೋಣ ಅಂತ ಹಿಂಗೆ ಒಂದು ದಿವಸ ನಡ್ಕೊಂಬರ್ತಾ ಇದ್ವಿ. ನಡ್ಕೊಂಬರ್ತಾ ಇರ್ಬೇಕಾದ್ರೆ ತಹಸೀಲ್ದಾರ್ದೊಂದು ಮಾವಿನ ತೋಟ ಇತ್ತಲ್ಲಿ, ಈಗಲೂ ಇರ್ಬೇಕು ತಹಸೀಲ್ದಾರ್. ನಮ್ಮಲ್ಲಿ ಇದ್ದವ್ರು ಯಾರೋ ಹೆಸರು ಹೇಳಲ್ಲ. ಒಂದಿಬ್ಬರು ಹುಡುಗರು ಇವತ್ತೊಂದು ಬ್ಯಾಗ್ ಮಾವಿನಕಾಯಿ ಕಿತ್ಕೊಳ್ಳೋಣ, ಯಾರು ಇರಲ್ಲ. ಇಲ್ಲ ಕಣ, ಅಲ್ಲೆಲ್ಲ ಸಾಬ್ರು ಕಾಯ್ತಾ ಇರ್ತಾರೆ, ತರ್ಮುಟವ್ರು ತೋಪ್ನ ಅಂತ. ಏನಾಗುತ್ತೆ ನಡಿ ಅಂತ ಯಾರೋ ಧೈರ್ಯ ಕೊಟ್ಟರು. ಒಳಗಡೆ ನುಗ್ಗಿದ್ವಿ. ಸ್ಕೂಲ್ ಬ್ಯಾಗಲ್ಲಿ ಒಂದು 5-10 ಕಾಯಿ ಕಿತ್ಕೊಂಡ್ವಿ. ಆ ಕಡೆಯಿಂದ ಮನೆಯವ್ರು ಅಡ್ಸ್ಕೊಂಡ್ಬಂದ. ಅಡ್ಸ್ಕೊಂಡು ಬಂದು ನೀನು ನಂಬಿ ಬಿಟ್ಟರೆ ಬಿಡಿ. ಅಲ್ಲಿ ನುಗ್ಗಿದವ್ರು ಇಲ್ಲೆಲ್ಲ ಬಂದ್ವಿ. ಇಲ್ಲಿ ಬಂದು ಹಿಂಗೆ ನುಗ್ಗಿ ನಮ್ಮೂರು ಸ್ಕೂಲ್ ಹತ್ರ ನುಗ್ಗಿ ಕಲ್ಲಂಡೂರಲ್ಲಿ ಕುತ್ಕೊಂಡ್ಬಿಟ್ಟು ಊರಿಗೆ ಮನೆಗೆ ಹುಡ್ಕೊಂಬರ್ತಾರೆ ಅಂತ ನಮ್ಮೂರಿಗೆ. ನಮ್ಮ ಮನೆಗೂ ಹೋಗ್ಲಿಲ್ಲ ಅವ್ರು. ಸೊ ಇದೆಲ್ಲ ಯಾಕೆ ಈ ಸಂಗನಹಳ್ಳಿ, ಪಾರ್ಶ್ವನಹಳ್ಳಿ, ಕೋನೆಪುರ, ನಿರ್ನಹಳ್ಳಿ, ಮುದುವತ್ತಿ ಅಂದರೆ ಸೊ ಕೆಲವೆಲ್ಲ ನೆನಪುಗಳು, ಬಾಲ್ಯದ ನೆನಪುಗಳನ್ನ ಮರೆಯೋಕ್ಕಾಗದೇ ಇರೋಂಥ ನೆನಪುಗಳಿದ್ದಾವೆ. ಸೊ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಭಾಳ ಪ್ರೀತಿಯಿಂದ ನನ್ನ ಕರೆದು ಇವತ್ತು ನೀವೆಲ್ಲ ಹಬ್ಬದ ದಿವಸ, ಹಬ್ಬ ಆದರೂ ಕೂಡ ಸೊ ಬಂದು ಇಲ್ಲೆಲ್ಲ ಸೇರಿ ಭಾಳ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಸ್ಕೂಲ್ ಕಟ್ಟೋ ವಿಚಾರಕ್ಕೂ ಅಷ್ಟೇ. ಈ ರೋಡ್ಗೆ ಅವತ್ತು ಬಂದಿದ್ವಿ, ಸ್ಕೂಲ್ ಎಲ್ಲಿ ಕಟ್ಟೋದು ಅಂತ. ಇಲ್ಲೆಲ್ಲ ಜಾಗ ಎಲ್ಲ ತೋರಿಸಿದ್ರು. ನಾನು ಹೇಳಿದೆ, ಇಲ್ಲ ನಾವು ಎಲ್ಲಿ ಓದಿದ್ದೀವೋ ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಸ್ಕೂಲ್ ಕೂಡ ಬರ್ತಾ ಇದೆ. ಈ ಮುಂದಿನ ಮಾರ್ಚಲ್ಲಿ, ಏಪ್ರಿಲ್ ಸ್ಕೂಲ್ ಓಪನ್ ಆಗೋಷ್ಟೊತ್ತಿಗೆ ಸೊ ಅದನ್ನು ಸಂಪೂರ್ಣವಾಗಿ ಎಲ್ಲ ಮುಗಿದಿರುತ್ತೆ. ಅವ್ರು ಇಂಡೋಸ್ಪೇಸ್ ಲಾಜಿಸ್ಟಿಕ್ ಅಂತ ಒಂದು ಕಂಪನಿ ಇದೆ. ಕಂಪನಿಯವ್ರು ಇನ್ನೂ ಚೇರು, ಟೇಬಲ್ಲು ಮತ್ತು ಕಂಪ್ಯೂಟರ್ ಬೋರ್ಡ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಚೆನ್ನಾಗಿ ಮಾಡೋಣ ಅದನ್ನು. ಇಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗಿಯಾದವರು ಭಾಳಷ್ಟು ಜನ ಇದ್ರಿ. ಪರೋಕ್ಷವಾಗಿ, ನೇರವಾಗಿ ಈ ಕಾರ್ಯಕ್ರಮವನ್ನು ಸಫಲ ಮಾಡೋದಕ್ಕೆ ಭಾಳಷ್ಟು ಜನ ಶ್ರಮಿಸಿದ್ರಿ. ಅವರೆಲ್ಲರಿಗೂ ಸೊ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.